ಮೊಟ್ಟೆ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಮೊಟ್ಟೆಯನ್ನ ತಿಂತಾರೆ. ಅದರ ಜೊತೆಗೆ ಜಿಮ್ ಹೋಗೋರು ಕೂಡ ಈ ಪ್ರೋಟೀನ್ ಅಲ್ಲಿ ಈ ಮೊಟ್ಟೆಯನ್ನ ಆಡ್ ಮಾಡ್ತಾರೆ. ಈಗ ಈ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ವದಂತಿ ಕೂಡ ಹೆಚ್ಚಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮೊಟ್ಟೆ ಮಕ್ಕಳಿಂದ ಹಿಡಿದು ಯುವಕರು, ಹಿರಿಯರು, ವೃದ್ಧರಿಗೂ ನೆಚ್ಚಿನ ಆಹಾರ. ಕೇವಲ ನಾನ್ ವೆಜಿಟೇರಿಯನ್ಸ್ ಮಾತ್ರವಲ್ಲ, ಫಿಟ್ನೆಸ್ ಬಯಸೋರು ತಮ್ಮ ಫುಡ್ ಮೆನುವಿನಲ್ಲಿ ಮೊಟ್ಟೆಯನ್ನ ಮಿಸ್ ಮಾಡೋದೇ ಇಲ್ಲ. ಆದರೆ ಇದೀಗ ಮೊಟ್ಟೆ ಪ್ರಿಯರಿಗೆ ಬೆಚ್ಚಿ ಬೀಳಿಸುವ ಮಾಹಿತಿ ಹೊರಬಿದ್ದಿದೆ. ಕೋಳಿ ಮೊಟ್ಟೆ ತಿಂದ್ರೆ ಬರುತ್ತಾ ಮಾರಕ ಕ್ಯಾನ್ಸರ್? ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್. ಉಸಿರಾಡುವ ಗಾಳಿಯಿಂದ ಹಿಡಿದು ತಿನ್ನುವ ಆಹಾರದ ತನಕ ವಿಷವಾಗ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿ ಗೋಬಿ ಮಂಚೂರಿ, ಕಬಾಬ್, ಪನ್ನೀರ್, ಬಟಾಣಿಗಳಿಗೆ ಹಾಕುವಂತಹ ಕಲರ್ಗಳನ್ನು ಬ್ಯಾನ್ ಮಾಡಿತ್ತು. ಇದೀಗ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುವ ಆತಂಕ ಎದುರಾಗಿದೆ. ಇನ್ನು ಇದೇ ಕಾರಣಕ್ಕೆ ಆರೋಗ್ಯ ಇಲಾಖೆ ಕೋಳಿ ಮೊಟ್ಟೆಗಳನ್ನು ಕೂಡ ಟೆಸ್ಟ್ಗೆ ಕಳಿಸಿದೆ. ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗ್ತಾ ಇದ್ದಂತೆ ಬ್ರ್ಯಾಂಡ್ ಮೊಟ್ಟೆಗಳು ಮಾತ್ರವಲ್ಲ, ಎಲ್ಲಾ ಮೊಟ್ಟೆಗಳಿಂದಲೂ ಕೂಡ ಕ್ಯಾನ್ಸರ್ ಬರುತ್ತಂತೆ. ಇನ್ನು ಈ ಎಚ್ಚರಿ ಅಂಶವನ್ನ ಯೂಟ್ಯೂಬ್ ಚಾನೆಲ್ ಒಂದು ವಿಡಿಯೋ ಬಿಡುಗಡೆ ಮಾಡಿದೆ. ವೈದ್ಯರೊಬ್ಬರು ಈ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಮೊಟ್ಟೆಗಳ ಸ್ಯಾಂಪಲ್ಸ್ ಪಡೆದು ಟೆಸ್ಟ್ಗೆ ಒಳಪಡಿಸಲು ಮುಂದಾಗಿದೆ. ನೀವು ಮೊಟ್ಟೆ ಪ್ರಿಯರೇ, ಎಗ್ ರೈಸ್ ಪ್ರಿಯರೇ? ಹಾಗಾದ್ರೆ ಇಲ್ಲಿ ನೋಡಿ, ಮೊಟ್ಟೆ ತಿಂದರೆ ಕ್ಯಾನ್ಸರ್ ಎಂಬ ವದಂತಿ ಆತಂಕ ಎದುರಾಗಿದೆ. ಕೋಳಿಗಳಿಗೆ ಸೋಂಕು ತಡೆಗಟ್ಟಲು ಇಂಜೆಕ್ಷನ್ ಕೊಡಲಾಗ್ತಿದೆಯಂತೆ. ಕೋಳಿಗಳಿಗೆ ಜೀವ ನಿರೋಧಕ ಇಂಜೆಕ್ಷನ್ ನೀಡಲಾಗ್ತಾ ಇದ್ದು, ಜೀವ ನಿರೋಧಕ ಇಂಜೆಕ್ಷನ್ ನಿಂದ ಮೊಟ್ಟೆಗಳಿಗೆ ಎಫೆಕ್ಟ್ ಆಗ್ತಾ ಇದೆ. ಇದರಿಂದ ಮೊಟ್ಟೆಗಳಲ್ಲಿ ಎಒಜೆಡ್ ಔಷಧದ ಅಂಶ ಪತ್ತೆಯಾಗ್ತಾ ಇದೆಯಂತೆ. ನಿಷೇಧಿತ ನೆಟ್ರೋಫಿರಾನ್ ಮೆಟಾಬೊಲೈಟ್ ಅಂಶ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಸಂತಾನೋತ್ಪತ್ತಿ, ರೋಗ ನಿರೋಧಕ ವ್ಯವಸ್ಥೆಗೆ ಹಾನಿ ಉಂಟಾಗ್ತಿದ್ದು ಕ್ಯಾನ್ಸರ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೂ ಕೂಡ ಕಾರಣವಾಗಬಹುದು. ಈ ಬಗ್ಗೆ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಚರ್ಚೆ ಹುಟ್ಟುಹಾಕಿದ್ದು, ವಿಡಿಯೋ ವೈರಲ್ನಿಂದ ಮೊಟ್ಟೆ ಪ್ರಿಯರಿಗೆ ಆತಂಕ ಶುರುವಾಗಿದೆ. ಕೋಳಿ ಸಾಕಣೆಯಲ್ಲಿ ಕೋಳಿಗಳಿಗೆ ಸೋಂಕನ್ನು ತಡೆಗಟ್ಟಲು ನೀಡುವಂತಹ ಜೀವ ನಿರೋಧಕ ಔಷಧವನ್ನು ನೀಡಲಾಗುತ್ತದೆ. ಆದರೆ ಇದು ಕ್ಯಾನ್ಸರ್ ಕಾರಕ ಅಂತಹ ಹಲವು ದೇಶಗಳಲ್ಲಿ ನಿಷೇಧ ಮಾಡಲಾಗಿದೆ. ಆದರೆ ಭಾರತದಲ್ಲಿ ಮಾತ್ರ ನಿಷೇಧಿಸಲಾಗಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನ್ ತಿನ್ನಬೇಕು, ಏನ್ ತಿನ್ನಬಾರದು ಅಂತಾನೆ ಒಂದು ಗೊತ್ತಾಗ್ತಾ ಇಲ್ಲ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಕೂಡ ಆತಂಕ ಪಡೋದು ಬೇಡ, ಈ ವಿಚಾರವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಈ ಪ್ರಕರಣವನ್ನ ಇಲಾಖೆ ಗಂಭೀರವಾಗಿ ಪರಿಗಣಿಸುತ್ತೆ. ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು. ಯಾವುದೋ ಒಂದು ಕಂಪನಿಯನ್ನೋ ಮಾಹಿತಿ ಇದೆ, ಈ ಬಗ್ಗೆ ತನಿಖೆ ಮಾಡಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ. ಜನರು ಭಯ ಪಡದಂತೆ ದಿನೇಶ್ ಗುಂಡೂರಾವ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನೂ ಪೂರ್ತಿ ಮಾಹಿತಿ ಸಂಗ್ರಹಣೆ ಆಗಬೇಕು. ಈಗ ಏನಾಗಿದೆ ಅದೆಲ್ಲ ತಿಳ್ಕೊಂಡು ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ. ಪೂರ್ತಿ ಫಸ್ಟ್ ಮಾಹಿತಿ ಸಂಗ್ರಹಣೆ ಆಗಲಿ. ಯಾವುದೋ ಒಂದು ಕಂಪನಿ ವಿಚಾರ ಅಂತ ಇದೆ, ಅದಕ್ಕೋಸ್ಕರ ಅದೆಲ್ಲ ತಿಳ್ಕೊಂಡ ನಂತರ ಸುಮ್ಮನೆ ಜನರ ಗಾಬರಿ ಸೃಷ್ಟಿ ಮಾಡುವಂಥದ್ದು ಸರಿ ಇರೋದಿಲ್ಲ. ಮತ್ತೆ ಆತಂಕ ಪರಿಸ್ಥಿತಿ ಏನು ಯಾವ ಥರದ್ದು ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ತಿಳ್ಕೊಂಡು ಮತ್ತೆ ಮುಂದೆ ಏನ್ ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಣೆ ಆದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಟೆಸ್ಟಿಂಗ್ ಮಾಡೋಂಗಲ್ಲ ಏನಾದ್ರು ಸೂಚನೆ ಕೊಡ್ತೀರಾ ಸರ್? ಇಲ್ಲ, ನೋಡೋಣ ಫಸ್ಟ್ ಏನೇನಿದೆ, ಯಾವ ಆಧಾರದ ಮೇಲೆ ರಿಪೋರ್ಟ್ ಬಂದಿದೆ, ಯಾರು ಕೊಟ್ಟಿದೆ ರಿಪೋರ್ಟು, ಆಮೇಲೆ ಮುಂದೆ ಅದ್ರ ಬಗ್ಗೆ ಏನ್ ಮಾಡಬೇಕು ಅಂತ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ ಹೇಳಿದ್ದೀನಿ. ಅವ್ರು ಚೆಕ್ ಮಾಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಪ್ರಕಾರ ಏನ್ ಮಾಡಬೇಕು, ಟೆಸ್ಟಿಂಗ್ ಮಾಡಬೇಕು, ಅದೇನ್ ಮಾಡಬೇಕು ಆಮೇಲೆ ನೋಡ್ತೀವಿ.
ಇಂಥ ಪ್ರಕರಣವನ್ನು ಆರೋಗ್ಯ ಇಲಾಖೆ ಯಾವ ರೀತಿ ಪರಿಗಣಿಸುತ್ತೆ? ಅದೇ ನಾನು ಹೇಳಿದ್ನಲ್ಲ, ನೋಡಿ, ಏನು ಗೊತ್ತಿಲ್ಲದೇನೆ ಸುಮ್ಮನೆ ನಾವು ಏನೋ ಜನರಲ್ಲಿ ತಪ್ಪು ಮಾಹಿತಿಗಳನ್ನು ಕೂಡ ಹೋಗೋದಕ್ಕೆ ಅವಕಾಶ ಕೊಡಬಾರದು. ಏನೇ ಆಗಿದ್ರು ಕೂಡ ಅದನ್ನ ಪೂರ್ತಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮುಂದೆ ಅದರ ಬಗ್ಗೆ ನಾವು ಖಂಡಿತ ಗಂಭೀರವಾಗಿ ಪರಿಗಣಿಸ್ತೀವಿ. ಆದ್ರೆ ಸತ್ಯಾಸತ್ಯತೆಗಳೆಲ್ಲ ಪೂರ್ತಿ ತಿಳ್ಕೊಂಡ ನಂತರ ನಾವು ಮುಂದೆ ಏನ್ ಮಾಡಬೇಕು ಅಂತ ನಾಳೆ ಹೇಳ್ತೀವಿ. ಸರ್, ಯಾಕೆ ಸರ್ ಇದೊಂದು ಈ ರೀತಿ ಚರ್ಚೆ ಯಾಕೆ ಬಂತು? ಯಾರೋ ಒಬ್ರು ನೋಡಿ ಯೂಟ್ಯೂಬ್ ಅಲ್ಲಿ ಯಾರೋ ಚೆಕ್ ಮಾಡಿದ್ದಾರೆ, ಏನೋ ಒಂದು ರಿಪೋರ್ಟ್ ಬಂದಿದೆ, ಅದಕ್ಕೋಸ್ಕರ ಯಾವ್ದೋ ಒಂದು ಮಾಹಿತಿ ಬಂದಿದ ತಕ್ಷಣ ನಾವು ಒಂದು ತೀರ್ಮಾನಕ್ಕೆ ಬರಕ್ ಆಗೋದಿಲ್ಲ. ಪೂರ್ತಿ ಮಾಹಿತಿ ಬರಲಿ, ಆಮೇಲೆ ಹೇಳ್ತೀನಿ. ಇವೆಷ್ಟು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಔಷಧವನ್ನು ನೀಡಲಾಗುತ್ತದೆ. ಆದರೆ ಇದು ಕ್ಯಾನ್ಸರ್ ಕಾರಕ ಅಂತಹ ಹಲವು ದೇಶಗಳಲ್ಲಿ ನಿಷೇಧ ಮಾಡಲಾಗಿದೆ. ಆದರೆ ಭಾರತದಲ್ಲಿ ಮಾತ್ರ ನಿಷೇಧಿಸಲಾಗಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನ್ ತಿನ್ನಬೇಕು ಏನ್ ತಿನ್ನಬಾರದು ಅಂತಾನೆ ಒಂದು ಗೊತ್ತಾಗ್ತಾ ಇಲ್ಲ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ವದಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಕೂಡ ಆತಂಕ ಪಡೋದು ಬೇಡ, ಈ ವಿಚಾರವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಈ ಪ್ರಕರಣವನ್ನ ಇಲಾಖೆ ಗಂಭೀರವಾಗಿ ಪರಿಗಣಿಸುತ್ತೆ. ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು. ಯಾವುದೋ ಒಂದು ಕಂಪನಿಯನ್ನೋ ಮಾಹಿತಿ ಇದೆ, ಈ ಬಗ್ಗೆ ತನಿಖೆ ಮಾಡಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ. ಜನರು ಭಯ ಪಡದಂತೆ ದಿನೇಶ್ ಗುಂಡೂರಾವ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನೂ ಎಲ್ಲ ಪೂರ್ತಿ ಮಾಹಿತಿ ಸಂಗ್ರಹಣೆ ಆಗಬೇಕು. ಈಗ ಏನಾಗಿದೆ ಅದೆಲ್ಲ ತಿಳ್ಕೊಂಡು ನಂತರ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ನೋಡೋಣ. ಪೂರ್ತಿ ಫಸ್ಟ್ ಮಾಹಿತಿ ಸಂಗ್ರಹಣೆ ಆಗಲಿ. ಯಾವುದೋ ಒಂದು ಕಂಪನಿ ವಿಚಾರ ಅಂತ ಇದೆ, ಅದಕ್ಕೋಸ್ಕರ ಅದೆಲ್ಲ ತಿಳ್ಕೊಂಡ ನಂತರ ಸುಮ್ಮನೆ ಜನರ ಗಾಬರಿ ಸೃಷ್ಟಿ ಮಾಡುವಂಥದ್ದು ಸರಿ ಇರೋದಿಲ್ಲ. ಮತ್ತೆ ಆತಂಕ ಪರಿಸ್ಥಿತಿ ಏನು ಯಾವ ಥರದ್ದು ಏನಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ನೋಡಿಕೊಂಡು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ತಿಳ್ಕೊಂಡು ಮತ್ತೆ ಮುಂದೆ ಏನ್ ಮಾಡಬೇಕು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಂಗ್ರಹಣೆ ಆದ್ಮೇಲೆ ಮುಂದೆ ತೀರ್ಮಾನ ಮಾಡ್ತೀವಿ. ಟೆಸ್ಟಿಂಗ್ ಮಾಡೋಂಗಲ್ಲ ಏನಾದ್ರು ಸೂಚನೆ ಕೊಡ್ತೀರಾ ಸರ್? ಇಲ್ಲ, ನೋಡೋಣ ಫಸ್ಟ್ ಏನೇನಿದೆ, ಯಾವ ಆಧಾರದ ಮೇಲೆ ರಿಪೋರ್ಟ್ ಬಂದಿದೆ, ಯಾರು ಕೊಟ್ಟಿದೆ ರಿಪೋರ್ಟ್, ಆಮೇಲೆ ಮುಂದೆ ಅದ್ರ ಬಗ್ಗೆ ಏನ್ ಮಾಡಬೇಕು ಅಂತ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ ಹೇಳಿದ್ದೀನಿ. ಅವ್ರು ಚೆಕ್ ಮಾಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಪ್ರಕಾರ ಏನ್ ಮಾಡಬೇಕು, ಟೆಸ್ಟಿಂಗ್ ಮಾಡಬೇಕು, ಅದೇನ್ ಮಾಡಬೇಕು ಆಮೇಲೆ ನೋಡ್ತೀವಿ. ಇಂಥ ಪ್ರಕರಣವನ್ನು ಆರೋಗ್ಯ ಇಲಾಖೆ ಯಾವ ರೀತಿ ಪರಿಗಣಿಸುತ್ತೆ? ಅದೇ ನಾನು ಹೇಳಿದ್ನಲ್ಲ, ನೋಡಿ, ಏನು ಗೊತ್ತಿಲ್ಲದೇನೆ ಸುಮ್ಮನೆ ನಾವು ಏನೋ ಜನರಲ್ಲಿ ತಪ್ಪು ಮಾಹಿತಿಗಳನ್ನು ಕೂಡ ಹೋಗೋದಕ್ಕೆ ಅವಕಾಶ ಕೊಡಬಾರದು. ಏನೇ ಆಗಿದ್ರು ಕೂಡ ಅದನ್ನ ಪೂರ್ತಿ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಮುಂದೆ ಅದರ ಬಗ್ಗೆ ನಾವು ಖಂಡಿತ ಗಂಭೀರವಾಗಿ ಪರಿಗಣಿಸ್ತೀವಿ. ಆದ್ರೆ ಸತ್ಯಾಸತ್ಯತೆಗಳೆಲ್ಲ ಪೂರ್ತಿ ತಿಳ್ಕೊಂಡ ನಂತರ ನಾವು ಮುಂದೆ ಏನ್ ಮಾಡಬೇಕು ಅಂತ ನಾಳೆ ಹೇಳ್ತೀವಿ. ಸರ್, ಯಾಕೆ ಸರ್ ಇದೊಂದು ಈ ರೀತಿ ಚರ್ಚೆ ಯಾಕೆ ಬಂತು? ಯಾರೋ ಒಬ್ರು ನೋಡಿ ಯೂಟ್ಯೂಬ್ ಅಲ್ಲಿ ಯಾರೋ ಚೆಕ್ ಮಾಡಿದ್ದಾರೆ, ಏನೋ ಒಂದು ರಿಪೋರ್ಟ್ ಬಂದಿದೆ, ಅದಕ್ಕೋಸ್ಕರ ಯಾವ್ದೋ ಒಂದು ಮಾಹಿತಿ ಬಂದಿದ ತಕ್ಷಣ ನಾವು ಒಂದು ತೀರ್ಮಾನಕ್ಕೆ ಬರಕ್ ಆಗೋದಿಲ್ಲ. ಪೂರ್ತಿ ಮಾಹಿತಿ ಬರಲಿ, ಆಮೇಲೆ ಹೇಳ್ತೀನಿ. ಇವೆಷ್ಟು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.